ಮಾನ್ಯ ಸಭಾಪತಿಗಳೇ, ಹಿಂದುಳಿದ ವರ್ಗದ ಕಲ್ಯಾಣ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಈಗ ಉತ್ತರವನ್ನ ಕೊಟ್ಟಿದ್ದಾರೆ, ಅವ್ರು ನೋಡ್ಕೊಂಡ್ಮೇಲೆ ಕೆಲವು ವಿಚಾರಗಳನ್ನ ನಾನು ಇಲಾಖೆಯಿಂದ ಚರ್ಚೆ ಮಾಡಿ ತಗೊಳ್ತೀನಿ ಅದು ಮಂಡೆ ತಗೊಳ್ತೀನಿ. ನಿಯಮಾವಳಿನ ತಿಳ್ಕೊಳ್ತಾ ಒಂದೇ ನಿಮಿಷ ನಾನು ಹೇಳಿ ಆಮೇಲೆ ಉತ್ತರ ಕೊಡಿ. ಅವ್ರು ಹೇಳಿ. ಮಾನ್ಯ ಸಭಾಪತಿಗಳೇ, ಅವಕಾಶ ಕೊಡೋಕೆ ಧನ್ಯವಾದಗಳು. ಈಗ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಮೊದಲನೇ ಬಾರಿ ಕೊಟ್ಟಂತ ಉತ್ತರ ಅಲ್ಲ. 2022ರಲ್ಲಿ ಪ್ರಶ್ನೆ ಕೇಳಿ 4 ವರ್ಷಗಳಿಂದ ಕೇಳ್ತಾ ಇದ್ದೀವಿ. ಯಾದವ ಸಮುದಾಯ, ಗೊಲ್ಲ ಸಮುದಾಯ ಅಂತ ಹೇಳೋದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದ ಸಮುದಾಯ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ರು ಕೂಡ 4 ವರ್ಷ ನಿಗಮ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದಾದ್ರೆ ಬೇಕಾದಂತ ಬೇರೆ ಬೇರೆ ನಿಗಮಗಳಿಗೂ ಬೇರೆ ಬೇರೆ ಸಮುದಾಯಗಳಿಗೆ ಈಗಾಗಲೇ ಹಲವಾರು ನಿಗಮಗಳನ್ನು ಸ್ಥಾಪನೆ ಮಾಡಲಾಗಿದೆ. ಆದರೆ ನಮ್ಮ ಸಮುದಾಯಕ್ಕೆ ಯಾವ ಕಾರಣಕ್ಕೋಸ್ಕರ ಮಾಡಲಿಲ್ಲ ಅಂತಕ್ಕಂಥ ವಿಚಾರನ ಕೇಳ್ತಾ ಇದ್ದೇನೆ. ಬೇರೆ ಸಮುದಾಯಗಳಿಗೆ ದೇವರಾಜ ನಿಗಮದ ಅಡಿಯಲ್ಲಿ ಬರ್ತಾ ಇರ್ತಕ್ಕಂಥ ಹಲವಾರು ಸಮುದಾಯಗಳಿಗೆ ನೀವು ಕೊಟ್ಟಿರ್ತಕ್ಕ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಕಳೆದ 4 ವರ್ಷಗಳಿಂದ ಈ ಒಂದು ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಕೇಳ್ತಾ ಇದ್ದೇವೆ. ಕೇವಲ ಒಂದು ಸಬೂಬುಗಳನ್ನ ಕೊಡ್ತಕ್ಕಂಥದ್ದು, ಕೇವಲ ನಾವು ಮಾಡ್ತೀವಿ ಒಂದು ಆಶ್ವಾಸನೆ ಕೊಡ್ತಕ್ಕಂಥದ್ದು ನ್ಯಾಯಸಮ್ಮತ ಅಲ್ಲ ಅಂತ ಮಾತು ಹೇಳ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾದವ ಸಮುದಾಯ, ಗೊಲ್ಲ ಸಮುದಾಯ ಅಂತಕ್ಕಂಥ ತೀಕ್ಷ್ಣವಾಗಿ ಅದೇ ಹಿಂದುಳಿದ ಸಮಾಜ ಆಗಿದೆ. ಹಾಗಾಗಿ ನಾನು ಹೇಳಿದ ಈ ಉತ್ತರವನ್ನು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ವಿಸ್ತೃತವಾಗಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಓಕೆ.